ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪ್ರಕಾಶ್ MH, ಜ್ಞಾನಸುಧಾ ಕೋಚಿಂಗ್ ಕ್ಲಾಸ್ ಮೂಡಲಿ. ಸೊ ಇಲ್ಲಿ ನಾನು ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ನಾವು 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡೋಣ. ಸೊ ಅದರಲ್ಲಿ ಮೊದಲನೇ ಅಧ್ಯಾಯ ಬಂದ್ಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಅದನ್ನ ಕನ್ನಡದಲ್ಲಿ ನಾವು ಸಮಾಂತರ ಶ್ರೇಣಿ ಎಂದು ಕರೀತೀವಿ. ಸೊ ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಸೊ ಇದಕ್ಕೂ ಮೊದಲು ಸಮಾಂತರ ಶ್ರೇಣಿ ಅದನ್ನ ಕಲಿಯುವುದಕ್ಕಿಂತ ಮುಂಚೆ ಕೆಲವೊಂದು ಉದಾಹರಣೆಗಳನ್ನ ಗಮನಿಸೋಣ. ನಮ್ಮ ನಿಸರ್ಗದಲ್ಲಿ ಹಲವಾರು ವಿನ್ಯಾಸಗಳನ್ನ ನಾವು ಕಾಣಸಿಗುತ್ತೇವೆ. ಸೊ ಅದರಲ್ಲಿ ಮೊದಲನೇ ಬಂದು ಸೂರ್ಯಕಾಂತಿ ಹೂವಿನ ರಚನೆ. ಸೊ ಮೊದಲನೇ ಬಂದ್ಬಿಟ್ಟು ಸೂರ್ಯಕಾಂತಿ ಇದು ಹೂವಿನ ದಳದ ರಚನೆ. ಸೊ ನೀವೆಲ್ಲರೂ ನೋಡಿರ್ಬೋದು ಸೂರ್ಯಕಾಂತಿ ಹೂ ಹೇಗಿರುತ್ತೆ ಅಂತ. ಇದು ಸೂರ್ಯಕಾಂತಿ ಹೂವು. ಸೊ ಈ ಸೂರ್ಯಕಾಂತಿ ಹೂವಿನ ದಳದಲ್ಲಿ ಇದರ ದಳಗಳು ಒಂದು ವಿನ್ಯಾಸವನ್ನ ಅವಲಂಬನೆ ಮಾಡಿರುತ್ತೆ. ಸೊ ಇದು ಒಂದು ಉದಾಹರಣೆ. ಸೊ ಇದಾದ ನಂತರ ಎರಡನೇ ಉದಾಹರಣೆ ಏನ್ಬಿಟ್ಟು ಅಂದ್ರೆ ನಮ್ಮ ಜೇನುಗೂಡಿನ ರಂಧ್ರದ ಒಂದು ರಚನೆಯನ್ನ ನೋಡಬಹುದು. ಜೇನುಗೂಡಿನ ರಂಧ್ರದ ರಚನೆಯನ್ನ ನೀವು ನೋಡಬಹುದು. ಸೊ ಈ ರೀತಿ ಇರುತ್ತೆ ಅಂದ್ರೆ ಇಲ್ಲಿಯೂ ಸಹ ಒಂದು ವಿನ್ಯಾಸವನ್ನ ಇದು ಅವಲಂಬನೆ ಮಾಡಿ. ಸೊ ಇಲ್ಲಿಯೂ ಸಹ ಇದು ಒಂದು ವಿನ್ಯಾಸವನ್ನ ಅವಲಂಬನೆ ಮಾಡಿ. ಸೊ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಪೈನಾಪಲ್. ಪೈನಾಪಲ್ ನೋಡಬಹುದು ನೀವು. ಪೈನಾಪಲ್ನ ಎಲೆಯ ರಚನೆ ಸಹ ನೋಡಬಹುದು. ಎಲೆಯ ರಚನೆಗಳು ಏನಿರುತ್ತೆ. ಈಗ ಒಂದು ನಡಬರ್ಕ ಪೈನಾಪಲ್ ಇದ್ರೆ ಅದರ ಈ ರೀತಿಯಾದ ಅದರ ಎಲೆಗಳ ರಚನೆ. ಆಮೇಲೆ ಇವು ನಮ್ಮ ನಿಸರ್ಗದಲ್ಲಿ ಸಿಗುವಂತಹ ಕೆಲವೊಂದು ರಚನೆಗಳು. ಇವನ್ನ ಯಾಕೆ ನಾವು ಡಿಸ್ಕಸ್ ಮಾಡತ್ತೀವಿ, ಈ ರಚನೆಗಳು ಒಂದು ಪರ್ಟಿಕ್ಯುಲರ್ ಅಂದ್ರೆ ನಿರ್ದಿಷ್ಟವಾದ ಒಂದು ರಚನೆಯನ್ನ ಅವಲಂಬನೆ ಮಾಡಿರ್ತಾರೆ. ಸೊ ಈಗ ನಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿಗೆ ಒಂದು ಗುಣಾಗಿ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಇಲ್ಲಿಂದ ನಾವು ಕಲಿಬಹುದು. ಸೊ ಇದಾದ ನಂತರ ಡೇ ಟು ಡೇ ಲೈಫ್ ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಉದಾಹರಣೆಗಳನ್ನ ನಾವು ನೋಡಬಹುದು. ಸೊ ಒಂದನೇ ಉದಾಹರಣೆ ಏನಂದ್ರೆ ಈಗ ಒಬ್ಬ ರಮೇಶ್ ಅನ್ನೋ ವ್ಯಕ್ತಿ. ಯಾರು? ರಮೇಶ್. ಸೊ ರಮೇಶನಿಗೆ ಒಂದು ಕಂಪನಿಯಲ್ಲಿ ಒಂದು ಕೆಲಸ ಸಿಕ್ಕಿತು. ಸೊ ರಮೇಶನಿಗೆ ಆ ಕಂಪನಿಯವರು ಏನ್ ಹೇಳ್ತಾರೆ ಅಂದ್ರೆ ಅವನ ತಿಂಗಳ ಸಂಬಳ 8,000 ರೂಪಾಯಿ. ತಿಂಗಳ ಸಂಬಳ 8,000. ಸೊ ಆಮೇಲೆ ಆ ಕಂಪನಿಯವರು ಅವನಿಗೆ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ವೇತನ ಅಥವಾ ನಿಮ್ಮ ಸಂಬಳ ಮುಂದಿನ ವರ್ಷ 8,500 ರೂಪಾಯಿ ಆಗುತ್ತದೆ ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಅಂದ್ರೆ ಕಂಪನಿ ಏನ್ ಮಾಡಿರುತ್ತೆ ಇಲ್ಲಿ ಅವರಿಗೆ ವರ್ಷಕ್ಕೆ ಅಂದ್ರೆ ಆನ್ಯುವಲ್ಲಿ 500 ರೂಪಾಯಿಯನ್ನ ಬಡ್ತಿ ಅಥವಾ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿ ಹೇಳಿರ್ತಾರೆ. ಸೇಮ್ ಹಂಗ ಅದೇ ರೀತಿಯಾಗಿ ಇದು 1ನೇ ವರ್ಷ, ಇದು ಮೊದಲ ವರ್ಷ ಆದ್ರೆ ಇದು 2ನೇ ವರ್ಷ, ಇದು 3ನೇ ವರ್ಷಕ್ಕೆ 8,500 ಇದು 9,000 ಆಗ್ತದೆ. ಯಾಕಂದ್ರೆ ಪ್ರತಿ ವರ್ಷದಾಗ ಇಲ್ಲಿ ಏನ್ ಮಾಡಿರ್ತಾರ ಅವರ 500 ರೂಪಾಯಿಯನ್ನ ಟಚ್ ಮಾಡಿರ್ತಾರೆ. ಸೊ ಕಂಪನಿ ಅವರಿಂದ ಹೇಳ್ತಾರೆ ಹಿಂಗ ವರ್ಷಕ್ಕೆ ವರ್ಷ ಅವರದ ಸಂಬಳ ಏನೈತಿ ಅವರ ಪೇಮೆಂಟ್ ಆನ್ಯುವಲ್ಲಿ 500 ರೂಪಾಯಿ ಅಷ್ಟೇನಾಗಿರುತ್ತೆ ಇನ್ಕ್ರೀಸ್ ಆಗ್ಕೋತ ಹೋಗುತ್ತೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದ ಅಂಶ ಏನಂದ್ರೆ 500 ರೂಪಾಯಿ ಇದೊಂದು ನಿಶ್ಚಿತ ಮೊತ್ತ ಅಥವಾ ಫಿಕ್ಸ್ಡ್ ಅಮೌಂಟ್. ಇದು ಏನಾಗಿರ್ತೈತಿ ವರ್ಷದಿಂದ ವರ್ಷಕ್ಕೆ ಸೇಮ್ ಇರ್ತೈತಿ, ಅಂದ್ರೆ ಅದೇ ಇರ್ತೈತಿ. ಆದ್ರೆ ವರ್ಷದಿಂದ ವರ್ಷಕ್ಕೆ ನಮ್ಮ
ಸಂಬಳ ಏನೈತಿ ಅದು 500 ಹೆಚ್ಚಾಕೋತ ಹೊಂಟು. ತಿಳಿತ? ನೆಕ್ಸ್ಟ್ ನಾವು ಎರಡನೇ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದ್ರೆ, ಈಗ ರಮೇಶನಿಗೆ ರೀನಾ ಅನ್ನುವಂಥ ಒಂದು ಮಗಳಿಲ್ಲ. ಯಾರು? ರೀನಾ. ಸೊ ರಮೇಶ್ ಏನ್ ಮಾಡ್ತಾನು, ಈ ರೀನಾದ ಮುಂದಿನ ಭವಿಷ್ಯಕ್ಕಾಗಿ ಕೆಲವೊಂದಿಷ್ಟು ಹಣವನ್ನ ಸಂಗ್ರಹಿಸಿ ಇಡಬೇಕಂತ ಹೇಳಿ ಯೋಚನೆ ಮಾಡ್ತಾನೆ. ಅದರ ಸಲುವಾಗಿ ರಮೇಶ್ ಏನ್ ಮಾಡ್ತಾನು, ರೀನಾದ ಮೊದಲ ಹುಟ್ಟುಹಬ್ಬಕ್ಕ ಸೊ 1000 ರೂಪಾಯಿಗಳನ್ನ ಒಂದು ಬಾಕ್ಸ್ನಲ್ಲಿ ತೆಗೆದು 1000 ರೂಪಾಯಿ ತೆಗೆದು, ಇದು ಮೊದಲನೇ ವರ್ಷದ ಹುಟ್ಟುಹಬ್ಬ. ಸೊ ಎರಡನೇ ವರ್ಷದ ಹುಟ್ಟುಹಬ್ಬಕ್ಕೆ 500 ರೂಪಾಯಿ ಹೆಚ್ಚು ಮಾಡಿ 1500 ರೂಪಾಯಿನ ಅವಳ ಮುಂದಿನ ಭವಿಷ್ಯಕ್ಕಾಗಿ ಸಂಗ್ರಹಣೆ ಮಾಡ್ತಾರೆ. ಅದೇ ರೀತಿಯಾಗಿ ಮೂರನೇ ವರ್ಷಕ್ಕೆ 2000 ಆಯಿತು. ಹೀಗೆ ರಮೇಶನು ಅವನ ಮಗಳಾದ ರೀನಾಳ 18 ವರ್ಷಕ್ಕೆ ಸೊ ಎಷ್ಟು ಹಣವನ್ನ ಸಂಗ್ರಹಣೆ ಮಾಡಿದ ಅಂತೇಳಿ ಸೊ ನಾವು ಕಲಿಬಹುದು. ಸೊ ಇಲ್ಲಿ ನಾವು 18 ವರ್ಷಕ್ಕೆ ಪ್ರತಿ ವರ್ಷ 500 ಹೆಚ್ಚು ಮಾಡ್ಕೊತ ಹೋಗೋಣ. ಅಂದ್ರೆ ನಿಶ್ಚಿತ ಮೊತ್ತವನ್ನ 500 ಹೆಚ್ಚು ಮಾಡ್ಕೊತ ಹೋಗೋಣ. ಈ 18 ವರ್ಷಕ್ಕೆ ಎಷ್ಟು ಆಗ್ಬೋದು ಅನ್ನೋದನ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮುಖಾಂತರ ನಾವು ಕಂಡಿದ್ದೀವಿ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದನ್ನ ಇಂಗ್ಲಿಷ್ನಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ, ಸೊ ನಾವು ಕನ್ನಡದಲ್ಲಿ ಏನಂತೀವಲ್ಲ ಸಮಾಂತರ ಶ್ರೇಣಿ ಅಂತೇಳಿ ಕರಿತೀವಿ. ಈ ಶಬ್ದದಾಗ ಅದರ ಅರ್ಥ ಐತಿ. ಸಮಾಂತರ ಅಂದ್ರೆ ಸಮ ಅಂತರದಲ್ಲಿ ಕೆಲವೊಂದು ಶ್ರೇಣಿಗಳನ್ನ ಇರ್ತದೆ. ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಕಂಡುಬರುವಂತಹ ಕೆಲವೊಂದು ಉದಾಹರಣೆಗಳು. ಸೊ ಈಗ ನಾವೇನು ನೋಡೋಣ ಅಂದ್ರೆ, ಯಾವ ರೀತಿಯಾಗಿ ಅನಿಶ್ಚಿತ ಮೊತ್ತವ ಆಗತ್ತೆ ನೋಡೋಣ. ಸಮಾಂತರ ಶ್ರೇಣಿ ಈಗ ನೋಡಿ. ಈಗ ಇದೇ ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ. ಯಾವುದು? ರಮೇಶ್ ಅಂತ. ಸೊ ರಮೇಶ್ ಏನ್ ಮಾಡಿದಾನು, ರೀನಾಳ ಮೊದಲನೇ ಹುಟ್ಟುಹಬ್ಬಕ್ಕೆ 1000 ರೂಪಾಯಿಯನ್ನು ಸಂಗ್ರಹಣೆ ಮಾಡಿ ಅಥವಾ ನಿಶ್ಚಿತ ಮೊತ್ತವನ್ನು ಒಂದು ಬಾಕ್ಸ್ ಅಥವಾ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿರ್ತಾನೆ. ಸೊ 1ನೇ ವರ್ಷ. ಎರಡನೇ ವರ್ಷಕ್ಕೆ ಏನ್ ಮಾಡ್ಯಾನ, 500 ರೂಪಾಯಿಯನ್ನ ಹೆಚ್ಚಾಗಿ, ಎಷ್ಟು? 500 ರೂಪಾಯಿ ಹೆಚ್ಚನ್ನು. 500 ರೂಪಾಯಿ ಹೆಚ್ಚು. 1000 ರೂಪಾಯಿ ಇತ್ತು ಫಸ್ಟ್. ಸೊ ಅದಕ್ಕೆ 500 ರೂಪಾಯಿ ಸೇರಿಸಿ 1500 ಎರಡನೇ ವರ್ಷಕ್ಕೆ ಶೇಖರಣೆ ಮಾಡಿರ್ತಾನೆ. ಇದು ಮೊದಲನೇ ವರ್ಷಕ್ಕಾದ. ಸೊ ಇದು ಎರಡನೇ ವರ್ಷ. ಸೊ ಇದ ಮೂರನೇ ವರ್ಷಕ್ಕೆ 500 ರೂಪಾಯಿ ಮತ್ತು ಇದಕ್ಕೆ 500 ರೂಪಾಯಿ ಸೇರಿಸಿ 2000 ರೂಪಾಯಿಯನ್ನು ಮಾಡಿ. ಕರೆಕ್ಟಾ? ಸೊ ನೆಕ್ಸ್ಟ್ ಹೀಗೆ 18 ವರ್ಷಕ್ಕೆ ಎಷ್ಟಾಗೈತಿ ನಾವು ಈ ಸಮಾಂತರ ಶ್ರೇಣಿ ಮುಖಾಂತರ ನಾವು ಕಂಡುಹಿಡಿಯಬಹುದು. ಕರೆಕ್ಟಾ? ಸೊ ಇಲ್ಲಿ ನೋಡ್ರಿ, ಈ 1000 ಅನ್ನೋದು ನಾವು ಏನಂತ ಕರೀಬೋದನ್ನ ಮೊದಲ ಪದ. ಸೊ ಇದನ್ನ ಇಂಗ್ಲಿಷ್ ನಾವು ಏನಂತ ಕರೀಬೋದು? ಫಸ್ಟ್ ಟರ್ಮ್. ಆಯ್ತಾ? ಸೊ ಆಮೇಲೆ ಇದು ಎರಡನೇದು 1500 ಇದು ಏನು ಸೆಕೆಂಡ್ ಅಂತ ಬರ್ತಲ್ಲ, ಇದು ಸೆಕೆಂಡ್ ಟರ್ಮ್ ಅಥವಾ 1500 ಎರಡನೇ ಪದ. ಸೊ ಇಂಗ್ಲಿಷ್ನಾಗ ಸೆಕೆಂಡ್ ಟರ್ಮ್ ಅಂತ ಕರಿಬಹುದು. ಆಮೇಲೆ ಇಲ್ಲಿ ನಿಶ್ಚಿತ ಅಥವಾ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಏನು ಆಡ್ ಮಾಡ್ಕೋ ಅಥವಾ ಸೇರಿಸುವಂತ ಹೊಂಟಾನು. ಸೊ ಅದನ್ನು ನಾವು ಏನಂದ್ಬೋದು ಅಂದ್ರೆ ಒಂದು ಕಾಮನ್ ಡಿಫರೆನ್ಸ್ ಅಂತ ಕರಿಬಹುದು. ಕಾಮನ್ ಡಿಫರೆನ್ಸ್ ಅಥವಾ ಇಂಡಿಯನ್ಸ್ ಕನ್ನಡದಾಗ ಏನಂಬೋದು? ಸಾಮಾನ್ಯ ಅಂತರ ಅಂತ ಕರಿಬಹುದು. ಅಂದ್ರೆ ಇಲ್ಲಿ ನಾವು ನಾವು ಏನು ಸೀರೀಸ್ ಬಂದಿವು, ಈ ಸೀರೀಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಥವಾ ಸಮಾಂತರ ಶ್ರೇಣಿ. ಒಂದು ಸಮಾಂತರ ಶ್ರೇಣಿಯನ್ನು ಬರಿಬೇಕಾದ್ರೆ ಅಥವಾ ಏನ್ ಬೇಕಾದ್ರೆ ನಮಗೆ ಮುಖ್ಯವಾಗಿ ಒಂದು ಮೊದಲನೇ ಪದ ಬೇಕು.
ಸೊ ಇದನ್ನ ನಾವು ಇಂಗ್ಲೀಷ್ನಾಗ ಎ ಟರ್ಮ್ಸ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಆಮೇಲೆ ಮೊದಲನೇ ಪದ ಬೇಕು, ಅದರ ಜೊತೆಗೆ ಕಾಮನ್ ಡಿಫರೆನ್ಸ್ ಅಂದ್ರೆ ಸಾಮಾನ್ಯ ಅಂತರ. ಸಾಮಾನ್ಯ ಅಂತರ ಬೇಕು. ಸಾಮಾನ್ಯ ಅಂತರ ಇದನ್ನು ನಾವು ಇಂಗ್ಲೀಷ್ ಡಿ ಡಿ ಅಂದರೆ ಡಿಫರೆನ್ಸ್. ಡಿ ಅಂದರೆ ನಾವು ಸೊ ಡಿಫರೆನ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತು? ಸೊ ಮೊದಲನೇ ಪದ ಎ, ಆಮೇಲೆ ಸಾಮಾನ್ಯ ಅಂತರ ಡಿ. ಈ ಎರಡು ಇದ್ರೆ ನಾವು ಏನು ಮಾಡ್ಬೋದು, ಒಂದು ಸಮಾಂತರ ಶ್ರೇಣಿಯನ್ನು ರಚನೆ ಮಾಡಬಹುದು. ಅದರ ಜೊತೆಗೆ ಇನ್ನೂ ಒಂದು ಏನು ಮಾಡ್ಬೋದು, ಇಲ್ಲಿ ನೋಡ್ರಿ ಮೊದಲನೇ ಪದ ಒಂದು 1000 ಐತಿ. ಈ 1000ಕ್ಕೆ ನಮಗೆ ಮುಂದಿನ ಪದ ಬೇಕಾಗಿತ್ತು. ಕರೆಕ್ಟಾ? ಸೊ ಮೊದಲನೇ ಪದ ಐತಿ, ಮುಂದಿನ ಪದ ಬೇಕಾಗಿತ್ತು. ಸೊ ಅದಕ್ಕೆ ನಾವೇನು ಮಾಡಿದೆವು, ಒಂದು ನಿಶ್ಚಿತ ಮೊತ್ತ ಅಥವಾ ನಿಶ್ಚಿತ ಏನನ್ಬೋದು ಅಂದ್ರೆ ನಿಶ್ಚಿತ ಅಂತರ ಅಥವಾ ಒಂದು ಸಾಮಾನ್ಯ ಅಂತರ, ಕಾಮನ್ ಡಿಫರೆನ್ಸ್ ಅನ್ನ ಪ್ರತಿ ಸಲ ನಾವೇನ್ ಮಾಡ್ಕೋತ ಹೊಂಟಿದ್ವಿ, ಕೂಡಿಸ್ಕೋತ ಹೊಂಟಿದ್ವಿ. ಕರೆಕ್ಟ್? ಇಲ್ಲಿ ನೋಡ್ರಿ, ಸೊ ಪ್ರತಿ ಸಲ ಮೊದಲನೇ ಪದಕ್ಕೆ ನಾವೇನ್ ಸಿಕ್ಕೈತಿ, ಸಾಮಾನ್ಯ ಅಂತರವನ್ನ ಕೂಡಿಸಿ ಎರಡನೇ ಪದ ಸಿಕ್ಕೈತಿ. ಕರೆಕ್ಟಾ? ಆಮೇಲೆ ಮೂರನೇ ಪದ ಬೇಕಾಗೈತಿ, ಅದಕ್ಕೆ ನಾವೇನ್ ಮಾಡಿದ್ರಿ, ಸೊ ಎರಡನೇ ಪದಕ್ಕೆ ಒಂದು ಸಾಮಾನ್ಯ ಅಂತರವನ್ನ ಕೂಡಿಸಿ ಮೂರನೇ ಪದವನ್ನ ಕಂಡಿದ್ವಿ. ಅಂದ್ರೆ ನಮಗ ಸಮಾಂತರ ಶ್ರೇಣಿ ಈಗ ಬೇಕಾಗಿತ್ತಂದ್ರೆ ಏನ್ ಮಾಡಬಹುದು ಅಂದ್ರೆ, ಸೊ ಮೊದಲನೇ ಪದ ಸಿಕ್ಕರೆ ಸಾಕು ನಮಗೆ, ಆ ಪದಕ್ಕೆ ಒಂದು ಸಾಮಾನ್ಯ ಅಂತರ ಫಿಕ್ಸ್ಡ್ ಅಮೌಂಟ್ ಅನ್ನ ಅಥವಾ ಒಂದು ಸಾಮಾನ್ಯ ಅಂತರ ಅಥವಾ ಕಾಮನ್ ಡಿಫರೆನ್ಸ್ ಅನ್ನ ಪ್ರತಿ ಸಲ ಕೂಡಿಸ್ಕೊಳ್ತಾ ನಾವು ಮುಂದಿನ ಪದವನ್ನ ಕಂಡುಹಿಡಿಯಬಹುದು. ಅಂದ್ರೆ ನಮಗ ಮುಂದಿನ ಪದ ಬೇಕಂದ್ರೆ ಸೊ ಅದಕ್ಕೆ ಹಿಂದಿನ ಪದಕ್ಕೆ ಒಂದು ಫಿಕ್ಸ್ಡ್ ಅಮೌಂಟ್ ಕಾಮನ್ ಡಿಫರೆನ್ಸ್ ಅನ್ನ ಕೂಡಿಸ್ಕೊಳ್ತಾ ನಾವು ಮುಂದಿನ ಪದವನ್ನ ಕಂಡುಹಿಡಿಯಬಹುದಾಗಿದೆ. ಕರೆಕ್ಟ್? ಸೊ ಇದು ಏನಂದ್ರೆ ನಮ್ಗೆ ಸಮಾಂತರ ಶ್ರೇಣಿಯ ಒಂದು ಮೇಲ್ನೋಟ. ಸೊ ಇಲ್ಲಿ ನೋಡ್ರಿ ಇನ್ನೂ ಏನ್ ಬರೀಬಹುದು ಅಂದ್ರೆ, ಸೊ ಜನರಲ್ ಸಾಮಾನ್ಯ ಒಂದು ರೂಪ. ಯಾವುದರ ಸಾಮಾನ್ಯ ರೂಪ, ನಾವು ಸಮಾಂತರ ಶ್ರೇಣಿಯ ಒಂದು ಸಾಮಾನ್ಯ ರೂಪ ಅಂದ್ರೆ ಜನರಲ್ ಸಿರೀಸ್ ಅನ್ನ ಬರೀಬಹುದು. ಯಾವುದರದ್ದು ಜನರಲ್ ಸಿರೀಸ್, ಯಾವುದರ ಸಮಾಂತರ ಶ್ರೇಣಿ ಏನಂತ ಬರೀಬಹುದ್ರಿ. ಸೊ ಮೊದಲನೇ ಪದ ಎ, ಸೊ ನಮಗ ಎರಡನೇ ಪದ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೋದು, ಎ ಪ್ಲಸ್ ಡಿ. ಸೊ ಡಿ ಅಂದ್ರೆ ಏನು ಗೊತ್ತೈತೆ ನಮ್ಗೆ, ಇಲ್ಲಿ ನೋಡ್ರಿ ಸಾಮಾನ್ಯ ಅಂತರ, ಕಾಮನ್ ಡಿಫರೆನ್ಸ್. ನೆಕ್ಸ್ಟ್ ನಮಗ ಇದು ಒಂದನೇ ಪದ ಆಯ್ತು. ಸೊ ಎರಡನೇ ಪದ ಆಯ್ತು, ಮೂರನೇ ಪದ ಬೇಕು. ಸೊ ಮೂರನೇ ಪದಕ್ಕೆ ನಾವಿಲ್ಲಿ ಏನ್ ಮಾಡಿದ್ವಿ ನೋಡ್ರಿ, ಮೂರನೇ ಪದ ಎಷ್ಟು ಬಂದೈತಿ, 2000 ಐತಿ. ಸೊ 2000 ಬರ್ಬೇಕಂದ್ರೆ ಸೊ ಮೊದಲನೇ ಪದಕ್ಕೆ ಏನ್ ಮಾಡಿದ್ವಿ ನಾವು, 2 ಟೈಮ್ಸ್ ಏನ್ ಮಾಡಿದ್ವಿ, ಕಾಮನ್ ಡಿಫರೆನ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ಈ ಮೊದಲನೇ ಪದಕ್ಕೆ ಕೂಡಿಸ್ಬೇಕು. ನೋಡ್ರಿ 2 × 500 ಇದು 1000 ಆಯ್ತು. ಇಲ್ಲಿ 1000 + 1000 2000 ಆಯ್ತು. ಕರೆಕ್ಟಾ? ಅಂದ್ರೆ ಏನ್ ಬರೀಬಹುದು, ಮೂರನೇ ಪದವನ್ನ ಎ ಪ್ಲಸ್ 2 ಟೈಮ್ಸ್ ಡಿ. ನೆಕ್ಸ್ಟ್ ನಾಲ್ಕನೇ ಪದವನ್ನು ಏನ್ ಬರೀಬಹುದು, ಎ ಪ್ಲಸ್ 3 ಟೈಮ್ಸ್ ಕಾಮನ್ ಡಿಫರೆನ್ಸ್. ಸೊ ಹಿಂಗ ನಾವು ಎಲ್ಲಿ ತನಕ ಬರೀಬಹುದು ಅಂದ್ರೆ ಎ ಪ್ಲಸ್ ಎಂ ಟರ್ಮ್ ಬೇಕಾಗಿದ್ರೆ ಎ ಪ್ಲಸ್ n - 1 ಇಂಟು ಡಿ. ಸೊ ಇದು ನಮ್ಮದ ಸಾಮಾನ್ಯ ರೂಪ, ಜನರಲ್ ಸೀರೀಸ್. ಯಾವುದಕ್ಕೆ ಅಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಕರೆಕ್ಟ್? ಈಗ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ನಿಮ್ಮ ಸರ್ಕಾರಿ ಏನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅದಾವು. ಸೊ ಅದರೊಳಗೆ ಒಂದು ಸಾಮಾನ್ಯ ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಆಗುತ್ತೆ. ಸೊ ಕ್ವಶನ್ ಯಾವ ರೀತಿ ಕೇಳೋದು. ಸೊ ಒಂದೇ ಕ್ವಶನ್ ಯಾವ ಟೈಪ್ ಕೇಳಬಹುದು ಅಂದ್ರೆ ಟೈಪ್ 1 ಏನು ಕೇಳ್ಬೋದು ಅಂದ್ರೆ ಕ್ವಶನ್. ಸೊ ನಿಮ್ಗೆ ಮೊದಲನೇ ಪದ ಏನಂದ್ರೆ, ಮೊದಲನೇ ಪದ ಎ ಅನ್ನ ಕೊಟ್ಟು, ಎ ಅಂದ್ರೆ 5 ಅಂತ, ಆಮೇಲೆ ಸಾಮಾನ್ಯ ಅಂತರ ಅದು ಡಿ, ಇದು 4 ಹಿಂಗೆ ಕೊಟ್ಟ ನಿಮ್ಗೆ ಏನಂತ ಮಾಡಬಹುದು, ಸಮಾಂತರ ಶ್ರೇಣಿಯನ್ನು ರಚನೆ ಮಾಡಿ ಅಂತ ಕ್ವಶನ್ ಕೇಳ. ಸೊ ಅವಾಗ ನಾವು ಏನು ಮಾಡ್ಬೋದು, ಸೊ ನಮ್ಗೆ ಸಾಮಾನ್ಯ ರೂಪ ಅಥವಾ ಜನರಲ್ ಫಾರ್ಮ್ ಗೊತ್ತೈತಿ. ಏನು ಜನರಲ್ ಫಾರ್ಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತೈತಿ. ಏನು, ಎ ಫಸ್ಟ್ ಪದ ಅಂದ್ರೆ ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2ಡಿ,
ಸೊ ಗೊತ್ತಾಯ್ತ್ರಿ ಈಗ ಏನು ಮಾಡ್ಬೋದ್ರಿ ಎ ಅಂದ್ರೆ 5 ಅಂತ ಬರಿಬೋದು ನೆಕ್ಸ್ಟ್ ಸೊ ಎ ಪ್ಲಸ್ ಬಿ ಅಂದ್ರೆ ಏನು ಬರಿಬೋದು 4 ಆಯ್ತ್ರಿ ನೆಕ್ಸ್ಟ್ ಎ ಅಂದ್ರೆ ಏನು ಬರಿಬೋದ್ರಿ 5 ಪ್ಲಸ್ 2 ಡಿ ಅಂದ್ರೆ ಇಲ್ಲಿ ಏನು ಬರಿಬೋದ್ರಿ 4 ಕರೆಕ್ಟ್ ಸೊ ಈಗ ನೋಡ್ರಿ 5 5 4 9 ಇಲ್ಲಿ ನೋಡ್ರಿ 2 4 8 8 5 13 ಇದು ನೆಕ್ಸ್ಟ್ ಮುಂದೆ ಪದ ಇಲ್ಲಿ ನೋಡ್ರಿ ಇದನ್ನ ಮುಂದಿನ ಪದ ಇನ್ನೊಂದು ಪದ ಕಂಡಿಡಿ 5 ಪ್ಲಸ್ 3 ಟೈಮ್ಸ್ ಡಿ ಅಂದ್ರೆ 4 ಕರೆಕ್ಟ್ 4 ಈಗ ನೋಡ್ರಿ ಇಲ್ಲಿ ಏನು ಮಾಡ್ಬೋದು 5 ಪ್ಲಸ್ 3 ಇಂಟು 4 3 4 12 12 5 13 ಅಂದರೆ ಈಗ ಇಲ್ಲಿ ಏನು ರಚನೆ ಮಾಡಿರ್ತೀರಿ ಇದು ಏನಂತ ಆಗಿರ್ತೈತಿ ಸಮಾಂತರ ರೇಖೆಯ ಒಂದು ರಚನೆ ಆಗಿರುತ್ತೆ ಸೊ ಕ್ವಶನ್ ಹಿಂಗೆ ಕೇಳು ರಚನೆ ಮಾಡಿ ಅಂತ ಇನ್ನು ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ದಾಗ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕ್ವಶನ್ ಕೇಳೋದು ಸೊ ಅಂಡರ್ಸ್ಟ್ಯಾಂಡ್ ಆಯ್ತು ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವುದಂದ್ರೆ ಸೊ ಅವ್ರು ಏನು ಕೇಳ್ತಾರೆ ನಿಮಗೆ ಅವರೇ ಒಂದು ಸಿರೀಸನ್ನು ಕೊಡ್ತಾರೆ ಸೊ ಅವರೇ ಒಂದು ಏನು ಮಾಡಿರ್ತಾರೆ ಸಿರೀಸನ್ನು ಕೊಟ್ಟಿರ್ತಾರೆ ನೋಡ್ರಿ ಸೊ ಎಕ್ಸಾಂಪಲ್ ಸೊ ಒಂದು ಎಕ್ಸಾಂಪಲ್ 3/2 1/2 ಸೊ -1/2 -3/2 ಸೊ ಹೀಗೊಂದು ಸಿರೀಸ್ ಕೊಟ್ಟ ಸಮಾಂತರ ಶ್ರೇಣಿಗಿದೆ ಏನು ಕೇಳ್ತಾರಂದ್ರೆ ಇಲ್ಲಿ ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ಅಂತರ ಅಥವಾ ಸಾಮಾನ್ಯ ವ್ಯತ್ಯಾಸ ಅನ್ನೋದು ಒಂದು ಸಾಮಾನ್ಯ ವ್ಯತ್ಯಾಸವನ್ನು ಡಿ ಅನ್ನು ಕಂಡುಹಿಡಿಯುತ್ತೆ ಅಂತ ಕ್ವಶನ್ ಕೇಳಿ ಕರೆಕ್ಟಾ ಸೊ ಈಗ ಅವರು ಒಂದು ಸಿರೀಸ್ ಕೊಟ್ಟಾರಂದ್ರೆ ಸೊ ಮೊದಲನೇ ಒಂದು ಸಿರೀಸ್ ಒಳಗಿನ ಮೊದಲನೇ ಪದ ಏನಿರುತ್ತೆ ಯಾವಾಗಲೂ ಮೊದಲನೇ ಇದೇನಾಗಿರ್ತೈತಿ ಸೊ ಮೊದಲನೇ ಫಸ್ಟ್ ಟರ್ಮ್ ನಾವೇನು ಬೇಕು ಎ ಅಥವಾ ಮೊದಲನೇ ಪದ ಆಗಿರುತ್ತೆ ಕರೆಕ್ಟ್ ಸೊ ಅದಕ್ಕೆ ಅದು ಏನು ಬರೀಬೋದು ಮೊದಲನೇ ಪದ 3/2 ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡಬೇಕು ನೋಡಿ ಸೊ ನಮಗೆ ಏನು ಬರ್ತೈತೆ ಅಂದರೆ ಯಾವಾಗಲೂ ಡಿ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತೆ ಅಂದ್ರೆ ಎರಡನೇ ಪದಕ್ಕೂ ಮತ್ತು ಮೊದಲನೇ ಪದಕ್ಕೂ ಏನು ವ್ಯತ್ಯಾಸ ಇರ್ತೈತಿ ಎರಡನೇ ಪದ ನಾ ಏನು ಬೈತೀನಿ ಎರಡನೇ ಪದ A2 ಒಂದನೇ ಪದ A1 ಯಾಕಂದ್ರೆ ಸೊ ಮೊದಲನೇ ಪದ ಎ ಅಂತಂದ್ರೆ ಎರಡನೇ ಪದ A2 ಅಂತ ಬರಿಬೋದು ಈಗ ನೋಡ್ರಿ ಸಾಮಾನ್ಯ ವ್ಯತ್ಯಾಸ ಡಿ ಆಗಿದ್ರೆ A2 ಅಂದ್ರೆ ಏನಂತ ನೋಡ್ರಿ 1/2 ಮೈನಸ್ A1 ಅಂದ್ರೆ 3/2 ಈಗ ನೋಡ್ರಿ ಭಿನ್ನ ರಾಶಿಗಳ ವ್ಯವಕಲನ ಹೊಂದೈತಿ ಕರೆಕ್ಟ್ ಸೊ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನಾಗಿರ್ತೈತಿ ಸಾಮಾನ್ಯವಾಗಿ ಎರಡನೇ ಪದಕ್ಕೂ ಮತ್ತು ಒಂದನೇ ಪದಕ್ಕೂ ಇರುವಂತಹ ವ್ಯತ್ಯಾಸ ಅಥವಾ ಮೂರನೇ ಪದಕ್ಕೂ ಮೊದಲನೇ ಪದಕ್ಕೂ ಇರುವಂತಹ ವ್ಯತ್ಯಾಸ ಆಗಿದೆ ಇನ್ನೊಂದು ಏನು ಗಮನಿಸಬೇಕಂದ್ರೆ ಈಗೇನು ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ತಿರ್ತೀವಿ ಸೊ ಈ ಸಾಮಾನ್ಯ ವ್ಯತ್ಯಾಸ ಇದು ಧನಾತ್ಮಕ ಅಥವಾ ಧನ ಸಂಖ್ಯೆನೂ ಆಗಿರ್ಬೋದು ಅಂದ್ರೆ ಪಾಸಿಟಿವ್ ನಂಬರ್ಸ್ ಆಗಿರ್ಬೋದು ಋಣ ಸಂಖ್ಯೆ ಅಂದ್ರೆ ಧನ ಸಂಖ್ಯೆ ಆಗಿರ್ಬೋದು ಅಥವಾ ಋಣ ಸಂಖ್ಯೆ ನೆಗೆಟಿವ್ ನಂಬರ್ ಆಗಿರ್ಬೋದು ಅಥವಾ ಜೀರೋನೂ ಆಗಿರ್ಬೋದು ಜೀರೋ ಅಥವಾ 0 ಕರೆಕ್ಟ್ ಆಮೇಲೆ ಯಾವಾಗಲೂ ನೋಡ್ರಿ ಇಲ್ಲೊಂದು ಯಾವಾಗಲೂ ಎರಡನೇ ಪದಕ್ಕೂ ಮತ್ತು ಮೊದಲನೇ ಪದಕ್ಕೂ ಏನು ವ್ಯತ್ಯಾಸ ಇರ್ತೈತಿ ಅದನ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಈ ಸಾಮಾನ್ಯ ವ್ಯತ್ಯಾಸ ಈ ಸಿರೀಸ್ ಅಥವಾ ಏನು ಶ್ರೇಣಿ ಇರ್ತೈತಿ ಶ್ರೇಣಿಯ ಉದ್ದಕ್ಕೂ ಸೇಮ್ ಇರಬೇಕಾದ್ರೆ ಎಲ್ಲಿ ಚೇಂಜಸ್ ಆಗ್ತವೆ ಈಗ ನೋಡ್ರಿ A2 ಮೈನಸ್ A1 ಮಾಡಿದಾಗೂ ಡಿ ಅಷ್ಟ ಬರಬೇಕು ಇಲ್ಲ ಸರ್ ನಾನು A3 ಮೈನಸ್ A2 ಮಾಡ್ತೀನಿ ಕರೆಕ್ಟ್ ನೀವು ಮಾಡ್ರಿ A3 ಮೈನಸ್ A2 ಮಾಡಿದಾಗೂ ಸಹ ಡಿ ಸೇಮ್ ಬರಬೇಕು ಅಕಸ್ಮಾತ್ ನಿಮ್ಮ A3 ಮೈನಸ್ A2 ಇದು A2 ಮೈನಸ್ A1 ಗೆ ಸಮ ಇರಲಿಲ್ಲ ಅಂದ್ರೆ ನೀವು ಬರೆದಂತ ಅಥವಾ ಅವ್ರು ಕೊಟ್ಟಂತಹ ಶ್ರೇಣಿ ತಪ್ಪಾಗಿದೆ ಕರೆಕ್ಟ್ ಸೊ ನಾವಾಗಲೇ ಸಮಾಂತರ ಶ್ರೇಣಿಯನ್ನು ಹೆಂಗೆ ಪಡಿಬಹುದು ಅಂದ್ರೆ ಸೊ ಮೊದಲನೇ ಪದಕ್ಕೆ ಒಂದು ನಿಶ್ಚಿತ ಮೊತ್ತ ಅಥವಾ ನಿಶ್ಚಿತ ಸಂಖ್ಯೆಯನ್ನು ಕೂಡಿಸಿದಾಗ ಮುಂದಿನ ಸಂಖ್ಯೆ ಸಿಗ್ತದೆ ಹಿಂಗ ಒಂದು ನಿಶ್ಚಿತ ಸಂಖ್ಯೆ ಏನು ಕೂಡಿಸಿರ್ತೀವಿ ಅದ
ಇಡೀ ಶ್ರೇಣಿಯ ಉದ್ದಕ್ಕೂ ಸೇಮ್ ಇರಬೇಕು. ಅಂದ್ರೆ ಇಲ್ಲಿ ಏನು ಡಿ ಅನ್ನ ಕೂಡಿಸ್ಕೊತ ಹೋಗಿರ್ತೀರಿ ಅಥವಾ ಫಿಕ್ಸ್ಡ್ ಅಮೌಂಟ್ ಅಥವಾ ಫಿಕ್ಸ್ಡ್ ನಂಬರ್ ಅನ್ನ ಕೂಡಿಸ್ಕೊತ ಹೋಗಿರ್ತೀರಿ, ಅದು ಈ ಶ್ರೇಣಿ ಉದ್ದಕ್ಕೂ ಸೇಮ್ ಇರಬೇಕು. ಅಕಸ್ಮಾತ್ ಇಲ್ಲಿ ಡಿ ನೀವು ಮಾಡಿದ್ರೆ A2 ಮೈನಸ್ A1 ಅಥವಾ A3 ಮೈನಸ್ A2 ಮಾಡಿದ್ರೆ ಡಿ ಚೇಂಜಸ್ ಮಾತ್ರ ನಿಮಗೆ ಕೊಟ್ಟಂತ ಶ್ರೇಣಿ ತಪ್ಪಾಗಿದೆ. ಇಲ್ಲಿ ನೋಡ್ರಿ 2 ಸೊ 1 ಮೈನಸ್ 3 ನಮಗೆ 1 ರಾಗ 3 ಕಳೆಯಕ್ಕೆ ಕೊಡ್ಬೇಕು ಕರೆಕ್ಟಾ. ಸೊ ಅವಾಗ 3 ರಾಗ 1 ಕಳೆಯಿರಿ ಎಷ್ಟು ಬಂತು 2. ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ 2 ಒಂದೇ 2 1. ಸೊ ಮೈನಸ್ 1/1 ಅಂದ್ರೆ ಮೈನಸ್ 1 ಅನ್ನೋದು ಕಾಮನ್ ಡಿಫರೆನ್ಸ್ ಅಥವಾ ಸಾಮಾನ್ಯ ವ್ಯತ್ಯಾಸ. ಸರ್ ನೀವು A2 ಮೈನಸ್ A1 ಮಾಡಿರಿ, ಸೊ ಅದಕ್ಕೆ ಮೈನಸ್ 1 ಅಂತೀವಿ. ನಿಮ್ಮ ಸಲುವಾಗಿ A3 ಮೈನಸ್ A3 ಮೈನಸ್ A2 ಮಾಡಿ. ಈಗ ನೋಡ್ರಿ A3 ಏನೈತ್ರಿ ಮೈನಸ್ 1, A2 ಏನೈತಿ ಕರೆಕ್ಟ್ ಇಲ್ಲಿ ನೋಡ್ರಿ. ಸೊ ಭಿನ್ನರಾಶಿಗಳ ಇಲ್ಲಿ ನೋಡಿ ಯಾವಾಗಲೂ ಸೇಮ್ ಸೈನ್ ಬಂದಾವಿಲ್ಲಿ, ಇಲ್ಲಿಯೂ ನೆಗೆಟಿವ್ ಐತಿ ಇಲ್ಲಿಯೂ ನೆಗೆಟಿವ್, ಅಂದ್ರೆ ಇಲ್ಲಿಯೂ ಋಣ ಚಿಹ್ನೆ ಐತಿ ಇಲ್ಲಿಯೂ ಋಣ ಚಿಹ್ನೆ ಐತಿ. ಸೊ ಅವಾಗ ಏನ್ ಮಾಡಬೇಕು, ಕಳಿಬಾರ್ದು, ನಾವು ಕೂಡಿಸ್ಬೇಕು, ಅದರ ಚಿಹ್ನೆ ಮೈನಸ್ 2 ಒಂದೇ 2. ಸೊ ಇಲ್ಲಿಯೂ ಸಹ ಏನು ಬಂತು ಮೈನಸ್ 1. ಸೊ ತಿಳಿದ್ರೆ ಸೊ ಇದು 2ನೇ ಟೈಪ್ ಆಫ್ ಕ್ವಶನ್ ಕರೆಕ್ಟಾ. ಸೊ ಮುಂದಿನ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋ ನೋಡ್ರಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.